ರಜತ್ ಪ್ರಬಲ ಸ್ಪರ್ಧಿ ಅಂತ ಮಂಜುಗೆ ಭಯ ಇದ್ಯಾ? ಟಾರ್ಗೆಟ್ ಮಾಡಿದ್ಯಾಕೆ? ಬನ್ನಿ ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ರಜತ್ ಕಿಶನ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಬರಬರುತ್ತಿದ್ದಂತೆ ರಜತ್ ಕಿಶನ್ ಪ್ರಬಲ ಸ್ಪರ್ಧೆಯೊಡ್ಡಂತ ಒಂದು ಪಕ್ಕ ಬಿಗ್ ಬಾಸ್ ಮೆಟೀರಿಯಲ್ ಆಗಿರುವ ರಜತ್ ಕಿಶನ್ ಮಾತಿನಲ್ಲಾಗಲಿ, ಟಾಸ್ಕ್ಗಳಲ್ಲಾಗಲಿ, ಎಂಟರ್ಟೈನ್ಮೆಂಟ್ನಲ್ಲಾಗಲಿ ಹಿಂದೆ ಬಿದ್ದಿಲ್ಲ. ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ರಜತ್ ಆಟವಾಡಿದ್ದಾರೆ. ಇದಪ್ಪ ರಜತ್ ಕಂಡ್ರೆ ಮಂಜುಗೆ ಭಯ ಶುರುವಾಗಿದೆಯಾ? ಭಯ ಇರುವ ಕಾರಣಕ್ಕೆ ಕ್ಯಾಪ್ಟನ್ಸಿ ರೇಸ್ನಿಂದ ರಜತ್ನ ಮಂಜು ಹೊರಗಿಟ್ರ ಅನ್ನುವ ಪ್ರಶ್ನೆ ಕೂಡ ರಜತ್ಗೆ ಕಾಡ್ತಾ ಇದೆ. ಜೇಡಿ ಮಣ್ಣಿನಿಂದ ಅಸ್ತ್ರ ತಯಾರಿಸುವ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ರು. ಅಸ್ತ್ರಗಳ ಗುಣಮಟ್ಟ ಪರಿಶೀಲಿಸಿ ಉಸ್ತುವಾರಿ ಅಂಕ ನೀಡಬೇಕಿತ್ತು. ಆಟ ಶುರುವಾಗದಂಗಿದೆ ಮೇಜಿನ ಕೆಳಗೆ ಅಸ್ತ್ರಗಳನ್ನು ತಯಾರಿಸಿದ್ರು. ಗೌತಮ್ ಮತ್ತು ಐಶ್ವರ್ಯ ಧನರಾಜ್ಗೆ ಎಳೆದು ಬಿಸಾಕುವಂತೆಲ್ಲ ಮಂಜು ಸೂಚಿಸಿದ್ರು. ಪರಿಣಾಮ ಚೈತ್ರನ ಎಳೆದ್ರು ಧನರಾಜ್. ಈ ವೇಳೆ ಎರಡು ತಂಡಗಳ ಮಧ್ಯೆ ತಳ್ಳಾಟ, ನೂಕಾಟ, ಎಳೆದಾಟ ನಡೆಯಿತು. ಇದರಿಂದ ಮಂಜು ಮೋಕ್ಷಿತ ಮಧ್ಯೆ ವಾಗ್ವಾದ ಶುರುವಾಯಿತು. ಚೈತ್ರ ಅವರ ಕುತ್ತಿಗೆಯನ್ನ ಧನರಾಜ್ ಹಿಡಿದು ಎಳೆದ್ರು. ಅಂತ ಕುತ್ತಿಗೆ ಹಿಡಿಯಬಹುದಲ್ವಾ, ಬನ್ನಿ ತೋರಿಸ್ತೀನಿ ಅಂತೇಳಿ ರಜತ್ ಅವರು ಚಿಗಿದ್ರು. ಈ ವೇಳೆ ನಡೆದ ಮಾತಿನ ಚಕಮಕಿ ಇದು. ರಜತ್ ಅವರು ಹೇಳ್ತಾರೆ, ಬುರುಡೆ ಹೊಡೆದಾಕ್ಬೇಕು ತಳ್ತೀನಿ ನೋಡು ಅಂತ. ಮಂಜು, ಈ ಮಾತುಗಳನ್ನೆಲ್ಲ ಬೇಡ, ನೀನೇನು ರೌಡಿನ ಬುರುಡೆ ಹೊಡೆಯೋಕ್ಕೆ, ಆಟ ಆಡು ಫಸ್ಟ್ ಅಂತ ಹೇಳಿದ್ದಾರೆ. ರಜತ್ ಹೇಳ್ತಾರೆ, ಆಟ ಆಡ್ತಿರೋದು ಮಂಜು, ಬುರುಡೆ ಹೊಡೆಯೋಕ್ಕೆ ಬಂದಿದ್ಯಾ ಬಿಗ್ ಬಾಸ್ ಮನೆಗೆ? ರಜತ್ ಹೇಳ್ತಾರೆ, ಅವನು ಕುತ್ತಿಗೆ ಹಿಡಿಯಲಿಲ್ವಾ, ಅವಾಗ ನೋಡಿದ್ಯಾ ಅಂತ. ಈ ಮಾತು ಬೆಳೆದಿದೆ ವೀಕ್ಷಕರೇ. ಸಮಯಾವಕಾಶ ಮುಗಿದ ಮೇಲೆ ಬಂದು ಅಸ್ತ್ರವನ್ನ ಗೌತಮಿ ಕಂಪ್ಲೀಟ್ ಮಾಡಿದ್ರು. ಇತ್ತ ಪಕ್ಕದ ಮೇಜಿನ ಕೆಳಗೆ ಹನುಮಂತ ಒಂದು ಅಸ್ತ್ರದ ವಿನ್ಯಾಸವನ್ನ ಬಚ್ಚಿಟ್ಟಿದ್ರು. ಅದನ್ನು ಹೊರತೆಗೆದಾಗ ಅದು ಕೌಂಟ್ ಇಲ್ಲ ಎಂದು ಬಿಟ್ಟರು ಮಂಜ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ಈ ಒಂದು ಕಾರಣಕ್ಕೆ ರಜತ್ ಅವರು ಚಿಗೆದ್ದು ಇದೀಗ ರಜತ್ನ ನೋಡಿ ಭಯ ಬಿದ್ದಿದ್ದಾರೆ ಅನ್ನುವ ಒಂದು ಸುದ್ದಿ ಇದೀಗ ಬರ್ತಾ ಇದೆ. ಮಂಜು ಅವರು ಹೆದರಿದ್ದಾರೆ ಅನ್ನುವ ವಿಚಾರ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.